ಬೆಂಗಳೂರಿನಲ್ಲಿ ಇದ್ದಕ್ಕಿದ್ದಂತೆ ಐಎಎಸ್ ಅಧಿಕಾರಿ ನಾಪತ್ತೆಯಾಗಿದ್ದಾರೆ. ನಿಗೂಢವಾಗಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಈಗ ಮಿಸ್ಸಿಂಗ್ ಆಗಿದ್ದಾರೆ. ಏರ್ಪೋರ್ಟ್ನಲ್ಲಿ ಐಎಎಸ್ ಅಧಿಕಾರಿಯ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲೇ ಕೊನೆಯ ಲೊಕೇಶನ್ ಈಗ ತೋರಿಸ್ತಾ ಇರುವಂಥದ್ದು ನೋಡಿ. ನಿಗೂಢವಾಗಿ ಇದ್ದಕ್ಕಿದ್ದಂತೆ ಬೆಂಗಳೂರಿನಲ್ಲಿ ಐಎಎಸ್ ಅಧಿಕಾರಿ ನಾಪತ್ತೆಯಾಗಿದ್ದಾರೆ. ಎಲ್ಲಿ ಹೋದ್ರು? ನಿಗೂಢವಾಗಿದೆ ಈ ಒಂದು ವಿಚಾರ. ಎಲ್ಲಿ ಮಿಸ್ ಆದ್ರು ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಅಂತ. ಏರ್ಪೋರ್ಟ್ನಲ್ಲಿ ಐಎಎಸ್ ಅಧಿಕಾರಿಯ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಲಾಸ್ಟ್ ಲೊಕೇಶನ್ ಅಲ್ಲೇ ತೋರಿಸ್ತಾ ಇರುವಂಥದ್ದು. ಕೆಂಪೇಗೌಡ ಏರ್ಪೋರ್ಟ್ನಲ್ಲೇ ಕೊನೆಯ ಲೊಕೇಶನ್ ತೋರಿಸ್ತಾ ಇದೆ. ಜ್ಞಾನೇಂದ್ರ ಹುಡುಕಾಟಕ್ಕೆ ಹಿರಿಯ ಐಎಎಸ್ ಅಧಿಕಾರಿಗಳೀಗ ಮನವಿಯನ್ನ ಮಾಡಿದ್ದಾರೆ. ನಗರ ಪೊಲೀಸ್ ಆಯುಕ್ತ ಸುನಂತ್ ಕುಮಾರ್ ಸಿಂಗ್ಗೆ ಮನವಿಯನ್ನ ಮಾಡಿದ್ದಾರೆ. ಇನ್ನು ಮನವಿ ಮೇರೆಗೆ ನಾಪತ್ತೆಯಾದಂತಹ ಅಧಿಕಾರಿಯ ಬೆನ್ನತ್ತಿದ್ದಾರೆ ಪೊಲೀಸರು. ಏರ್ಪೋರ್ಟ್ ತನಕ ಮೊಬೈಲ್ ಟ್ರ್ಯಾಕ್ ಮಾಡಿರುವಂಥದ್ದು, ಅಂದ್ರೆ ಅಲ್ಲಿವರೆಗೆ ಅಷ್ಟೇ ಇದೆ. ಕುಟುಂಬದ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಜ್ಞಾನೇಂದ್ರ ಕುಮಾರ್. ಇದು ನಿಗೂಢವಾಗಿದೆ. ಎಲ್ಲಿ ಹೋದ್ರು ಹಾಗಾದ್ರೆ ಅಧಿಕಾರಿ ಅಂತ. ದೆಹಲಿ ಕಡೆ ಜ್ಞಾನೇಂದ್ರ ಕುಮಾರ್ ಪ್ರಯಾಣ ಬೆಳೆಸಿರುವಂತಹ ಶಂಕೆ ಇದೆ. ಈ ಹಿಂದೆ ಕೆಪಿಎಸ್ಸಿಯಲ್ಲಿ ಕೆಲಸವನ್ನ ಮಾಡಿದಂತಹ ಜ್ಞಾನೇಂದ್ರ ಕುಮಾರ್ ಇಡಿ ದಾಳಿಯ ಬಳಿಕ ನಾಪತ್ತೆ ಹಿನ್ನೆಲೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಇಡಿ ಭಯದಿಂದಲೇ ಕಾಣೆಯಾದ್ರ ಐಎಎಸ್ ಅಧಿಕಾರಿ? ಕೆಪಿಎಸ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಇಡಿ ಅಧಿಕಾರಿಗಳು ದಾಳಿ ನಡೆಸ್ತಾರೆ ಅಂತ ಭಯನಾ ಅಂತ. ಐಎಎಸ್ ಅಧಿಕಾರಿ ನಾಪತ್ತೆ ಹಿಂದಿದೆಯಾ? ರೋಚಕ ಕತೆ. ನಾಪತ್ತೆಯಾಗಲು ಕಾರಣ ಏನು? ಈಗ ಪರಿಶೀಲನೆ ಶುರುವಾಗ್ತಾ ಇದೆ. ಯಾಕೆ ನಾಪತ್ತೆಯಾಗಿದ್ದಾರೆ? ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ನಾಪತ್ತೆಯಾಗಿದ್ದಾರೆ ಹೇಗೆ ಅನ್ನುವಂಥ ಪ್ರಶ್ನೆಗಳೀಗ ಬೆಂಗಳೂರಿನಲ್ಲಿ ಇದ್ದಕ್ಕಿದ್ದಂತೆ ಐಎಎಸ್ ಅಧಿಕಾರಿ ನಾಪತ್ತೆಯಾಗಿದ್ದಾರೆ. ನೋಡಿ, ಜ್ಞಾನೇಂದ್ರ ಕುಮಾರ್ ರವರ ನಾಪತ್ತೆಯ ಪ್ರಕರಣ. ಈ ಹಿಂದೆ ಕೆಪಿಎಸ್ಸಿಯಲ್ಲಿ ಜ್ಞಾನೇಂದ್ರ ಕುಮಾರ್ ಪರೀಕ್ಷೆ ಕಂಟ್ರೋಲರ್ ಆಗಿದ್ರು. ಪರೀಕ್ಷೆ ಕಂಟ್ರೋಲರ್ ಆಗಿದ್ದಂತಹ ವೇಳೆ ಹಲವು ಪರೀಕ್ಷೆಗಳಿಗೆ ಪ್ರಶ್ನೆ ಪತ್ರಿಕೆ ಸರಬರಾಜು ಮಾಡ್ತಾ ಇದ್ದಂತಹ ಜ್ಞಾನೇಂದ್ರ ಕುಮಾರ್ ಅವಧಿಯಲ್ಲಿ ಹಲವು ಪರೀಕ್ಷೆಗಳು ನಡೆದಿದ್ವು. ಜ್ಞಾನೇಂದ್ರ ಕುಮಾರ್ ಪಾತ್ರದ ಬಗ್ಗೆ ಇಡಿ ಮಾಹಿತಿಯನ್ನ ಪಡೆದಿತ್ತು. ಕೆಪಿಎಸ್ಸಿಯಲ್ಲಿ ಈ ಹಿಂದೆ ಕೆಲಸ ನಿರ್ವಹಿಸ್ತಾ ಇದ್ದಂತಹ ಅಧಿಕಾರಿಗಳು ಬಗ್ಗೆ ಇಡಿ ಮಾಹಿತಿಯನ್ನ ಪಡೆದಿತ್ತು. ಕೆಪಿಎಸ್ಸಿ ಕಚೇರಿಯ ಮೇಲೆ ದಾಳಿಯ ವೇಳೆ ಹಲವು ಈ ಹಿಂದೆ ಕೆಲಸ ನಿರ್ವಹಿಸಿದಂತಹ ಅಧಿಕಾರಿಗಳ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ. ಇಡಿ ದಾಳಿ ನಡೆದಂತಹ ಮರುದಿನವೇ ಅವರು ನಾಪತ್ತೆಯಾಗಿರೋದು ಈಗ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಏನು ಬೆಂಗಳೂರಿನಲ್ಲಿ ಇದ್ದಕ್ಕಿದ್ದಂತೆ ಐಎಎಸ್ ಅಧಿಕಾರಿ ನಾಪತ್ತೆ ಆಗಿದ್ದಾರೆ, ಅದಕ್ಕೆ ಕಾರಣ ಏನು? ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾರಾ ಅಥವಾ ಏನಾಗುತ್ತೆ ಅನ್ನೋ ಭಯದಲ್ಲೇ ಅವರು ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಪ್ರಶ್ನೆ ಇದೆ. ಬಗ್ಗೆ ಮತ್ತಷ್ಟು ಮಾಹಿತಿ. ಲಕ್ಷ್ಮಿ, ಏನಂದ್ರೆ ಬೆಂಗಳೂರಿನಲ್ಲಿ ಒಬ್ಬ ಐಎಎಸ್ ಅಧಿಕಾರಿ ನಿಗೂಢವಾಗಿ ನಾಪತ್ತೆ ಆಗಿರುವಂತದ್ದು. ಅದರ ಹಿಂದಿನ ಒಂದು ಮಾಹಿತಿಯನ್ನ ಇದ್ ಮಾಡ್ತಾ ಒಂದು ಸಂದರ್ಭದಲ್ಲಿ ಏನು, ಯಾಕಂದ್ರೆ ಕೆಪಿಎಸ್ಸಿಯಲ್ಲಿ ಜ್ಞಾನೇಂದ್ರ ಕುಮಾರ್ ಅವರು ಕೆಲಸವನ್ನ ಮಾಡಿದ್ರು. ಪರೀಕ್ಷಾ ಕಂಟ್ರೋಲರ್ ಆಗಿ ಅವರು ಕೆಲಸವನ್ನ ಮಾಡಿರ್ತಾರೆ ಐಎಎಸ್ ಅಧಿಕಾರಿ. ಸೊ ಈಗ ಇಡಿ ಏನು ಇತ್ತೀಚೆಗೆ ಪಶು ವೈದ್ಯಾಧಿಕಾರಿಗಳ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ದಾಳಿಯನ್ನ ಮಾಡಿತ್ತು. ಕೆಪಿಎಸ್ಸಿ ಕಚೇರಿ ಸೇರಿ 21 ಕಡೆ ಏನು ದಾಳಿಯನ್ನ ಮಾಡಿದ್ದು. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಈ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಸೊ ಸದ್ಯಕ್ಕೆ ಏನಂದ್ರೆ ಈಗ ಕೆಪಿಎಸ್ಸಿಯಲ್ಲಿ ಕಂಟ್ರೋಲರ್ ಆಗಿದ್ರು. ಸೊ ಹಾಗಾಗಿ ದಾಳಿಯನ್ನ ಮಾಡಿದ್ದಾರೆ. ಜೊತೆಗೆ ಏನಂದ್ರೆ ಈ ಹಿಂದೆನೂ ಕೆಲಸ ಮಾಡಿದಂತ ಅಧಿಕಾರಿಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಸಹ ಅವರು ಸಂಗ್ರಹ ಮಾಡಿರುವಂತ, ಅಂದ್ರೆ ಕೆಪಿಎಸ್ಸಿ ಕಚೇರಿ ಮೇಲೆ ಯಾವತ್ತು ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಅಧಿಕಾರಿಗಳು ಹಿಂದೆ ಕೆಲಸ ಯಾರೆಲ್ಲ ಕೆಲಸ ಮಾಡಿದ್ದಾರೆ, ಮತ್ತೆ ಯಾರ ಅವಧಿಯಲ್ಲಿ ಯಾವ ಪರೀಕ್ಷೆಗಳು ನಡೆದಿತ್ತು, ಮತ್ತೆ ಏನೆಲ್ಲ ಅಕ್ರಮಗಳು ಆಗಿತ್ತು, ಮತ್ತೆ ಯಾರಾದ್ರೂ ದೂರುಗಳು ಇತ್ತ ಅನ್ನೋದ್ರ ಬಗ್ಗೆನೂ ಸಹ ತನಿಖೆಯನ್ನ ಮಾಡ್ತಾ ಇದ್ರು. ಸೊ ಆ ಒಂದು ಸಂದರ್ಭದಲ್ಲಿ ಇದೀಗ ಮೊನ್ನೆ ಏನೋ 2-3 ದಿನಗಳಿಂದ ಸಹ ಇಡಿ ಅಧಿಕಾರಿಗಳು ಒಂದು ದಾಳಿಯನ್ನ ಮಾಡಿದ್ರು. ಸೊ ಇದೀಗ ಏನು ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರು ಮನೆಯಲ್ಲಿ ಯಾವುದೇ ರೀತಿಯಂತ ಮಾಹಿತಿಯನ್ನ ಕೊಡದೆ ಮತ್ತೆ ಕಚೇರಿ ಸಹ ಬಾರದೆ ಒಂದು ನಿಗೂಢವಾಗಿ ನಾಪತ್ತೆಯಾಗಿರುವಂತದ್ದು. ಈ ಸಂಬಂಧ ಕೆಲವೊಂದಷ್ಟು ಹಿರಿಯ ಐಎಎಸ್ ಅಧಿಕಾರಿಗಳು ಸಹ ಪೊಲೀಸ್ ಆಯುಕ್ತರನ್ನ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಅವರ ಲಾಸ್ಟ್ ಲೊಕೇಶನ್ ಏನಂದ್ರೆ ಏರ್ಪೋರ್ಟ್ ಅಲ್ಲಿ ಸಿಕ್ಕಿರುವಂತದ್ದು. ಅದಾದ ನಂತರ ಯಾವುದೇ ರೀತಿಯ ಮೊಬೈಲ್ ಆಕ್ಟಿವ್ ಆಗಿಲ್ಲ. ಹಾಗಾಗಿ ದೆಹಲಿಗೆ ಹೋಗಿದ್ದಾರಾ ಅಥವಾ ಬೇರೆ ಎಲ್ಲಾದ್ರೂ ಕಡೆ ಹೋಗಿದ್ದಾರಾ ಅನ್ನೋದು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಲಕ್ಷ್ಮಿ, ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.